ಡಿಕೆಶಿ ವರ್ತನೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಶಾಸಕರ ಸಹಿ ಸಂಗ್ರಹಿಸುವುದು, ದೆಹಲಿಯಲ್ಲಿ ಪರೇಡ್ ನಡೆಸೋದು ಎಷ್ಟು ಮಟ್ಟಿಗೆ ಸರಿ? ಅಧಿಕಾರ ಹಸ್ತಾಂತರ ಪ್ರಹಸನಕ್ಕೆ ಕೂಡಲೇ ಫುಲ್ ಸ್ಟಾಪ್ ಹಾಕಬೇಕು. ನಾನು ವರಿಷ್ಠರ ತೀರ್ಮಾನಕ್ಕೆ ಬದ್ಧ, ಡಿಕೆಶಿ ಬದ್ಧ ಇದ್ದಾರಾ? ಸಿಎಂ ಸಿದ್ದರಾಮಯ್ಯ ಖರ್ಗೆ ಅವರ ಮುಂದೆ ಎತ್ತಿದ ಪ್ರಮುಖ ಪ್ರಶ್ನೆಗಳಿವು. ಅಧಿಕಾರ ಹಸ್ತಾಂತರದ ವಿಚಾರವನ್ನ ಮುಂದೆ ಮಾಡಿ ಡಿಕೆಶಿ ಶಾಸಕರ ಸಹಿ ಸಂಗ್ರಹಿಸುವುದು, ದೆಹಲಿಯಲ್ಲಿ ಪರೇಡ್ ಮಾಡಿಸೋದ್ರಲ್ಲಿ ನಿರತರಾಗಿದ್ದಾರೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಇಂಥ ಚಟುವಟಿಕೆಗಳು ನಡೆಯದಂತೆ ತಾವು ಮಧ್ಯ ಪ್ರವೇಶಿಸಿ ಇದನ್ನ ತಡೆ ಹಿಡಿಬೇಕು. ಅಧಿಕಾರ ಹಸ್ತಾಂತರ ಮಾಡಿ ಅಂತ ಹೈಕಮಾಂಡ್ ಹೇಳಿದ್ರೆ ನಾನು ಅದಕ್ಕೆ ಸಿದ್ಧನಿದ್ದೇನೆ ಅಂತ ಒಂದೇ ಉಸಿರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಹೇಳುವ ಮೂಲಕ ಇಷ್ಟುದ್ದ ದೂರು ಕೊಟ್ಟಿದ್ದಾರೆ. ಇದು ಶನಿವಾರ ರಾತ್ರಿ ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿ 1.5 ಗಂಟೆಗಳ ಕಾಲ ಮಾತುಕತೆ ನಡೆಸಿದ ಸಿಎಂ ತಮ್ಮೊಳಗಿನ ಅಸಮಾಧಾನವನ್ನೆಲ್ಲ ಕಕ್ಕಿಕೊಂಡಿದ್ದಾರೆ. ಇದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲವನ್ನೂ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರಲಾಗುವುದು, ಅಲ್ಲಿಯವರೆಗೆ ಸುಮ್ಮನಿರುವಂತೆ ಇತ್ತ ಡಿಕೆ ಶಿವಕುಮಾರ್ ಅವರಿಗೂ ಸೂಚಿಸುವುದಾಗಿ ಅಭಯ ನೀಡಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದ ಆಪ್ತರಿಂದ ತಿಳಿದು ಬಂದಿದೆ. ರಾಹುಲ್ ಗಾಂಧಿ ಅವರ ಸಮಕ್ಷಮದಲ್ಲೇ ಈ ಬಗ್ಗೆ ತೀರ್ಮಾನ. ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ದಾರೆ, ಅಲ್ಲಿಯವರೆಗೂ ಡಿಕೆಶಿಗೆ ಸೂಚಿಸುವೆ. ಸಂಪುಟ ವಿಸ್ತರಣೆ, ಅಧಿಕಾರ ಹಸ್ತಾಂತರವೋ ಅಂದೇ ತೀರ್ಮಾನವಾಗುತ್ತೆ. ಅಲ್ಲಿಯವರೆಗೆ ತಾಳ್ಮೆ ವಹಿಸೋದು ಅಗತ್ಯ. ನಾನು ಗುಂಪುಗಾರಿಕೆ ಮಾಡೋದಾಗಿದ್ರೆ ಯಾವತ್ತೋ ಮಾಡ್ತಾ ಇದ್ದೆ, ಅದು ನನಗೆ ಬೇಕಾಗಿಲ್ಲ. ನನ್ನ ಹಿಂದೆಯೂ ಶಾಸಕರಿದ್ದಾರೆ. ಈ ರೀತಿ ಮಾಡೋದ್ರಿಂದ ಪಕ್ಷಕ್ಕೆ ನಷ್ಟ ಉಂಟಾಗುತ್ತೆ. ಹೈಕಮಾಂಡ್ ಹೇಳಿದ್ರೆ ನಾನೇನಾದರೂ ರಾಜೀನಾಮೆ ಕೊಡಲ್ಲ ಅಂತ ಎಲ್ಲಾದರೂ ಹೇಳಿದ್ದೀನಾ? ಇದೆಲ್ಲವನ್ನು ಪಕ್ಷದ ಚೌಕಟ್ಟಿನೊಳಗೆ ಚರ್ಚಿಸಬೇಕೇ ಹೊರತು ಮಾಧ್ಯಮದ ಮುಂದೆ ಅಲ್ಲ. ನಾನು ಒಬ್ಬ ಸಿಎಂ ಆಗಿ ಹೈಕಮಾಂಡ್ ಮಾತು ಕೇಳ್ತೇನೆ, ಆದರೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆಶಿ ಮಾಡ್ತಾ ಇರೋದಾದ್ರೂ ಏನು? ಇದು ಸಿಎಂ ಸಿದ್ದರಾಮಯ್ಯ ಅವರ ಪ್ರಶ್ನೆಯಾಗಿದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದ್ದು. ಇದಕ್ಕೆ ಡಿಕೆಶಿ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೋ ಕಾದು ನೋಡಬೇಕು. ಕರ್ಟಸಿ ಒಂದು ಕರ್ಟಸಿ ಕಾಲ ಅಷ್ಟೇ. ಬೆಂಗಳೂರು ಬಂದಿದ್ರಲ್ಲ, ಅದಕ್ಕೆ ಭೇಟಿ ಮಾಡಕ್ ಬಂದಿದ್ದೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಚರ್ಚೆ ಆಗಿಲ್ಲ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ ಸರ್? 2.5 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ? ನೀನೇ ಕೇಳ್ಬಿಡ್ತಾ ಇದೆಯಲ್ಲ. ಚರ್ಚೆ ಆಗ್ತಿರೋದು ಅದೇ ತಾನೇ ವಿಷಯ ಸರ್. ಚರ್ಚೆ ಆಗ್ತಿರೋದು ಅದೇ ತಾನೇ ವಿಷಯ ಸರ್. ಈಗ ಸರ್ ಲೀಡರ್‌ಶಿಪ್ ಚರ್ಚೆ ಆಗಿದೆಯಾ ಅಂತ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ ಗಳಿದೆ. ಇಟ್ಸ್ ಓನ್ಲಿ ಎ ಸ್ಪೆಕ್ಯುಲೇಷನ್. ನೀವೇ ಸ್ಪೆಕ್ಯುಲೇಷನ್ ಹುಟ್ಟಾಕಿರೋರು. So some of the MLAs met Mr. Kharge in Delhi. Did he speak about that, sir? What was their grouse? Some of the MLAs met Kharge ji in Delhi and then they come here back to Bangalore. Did he speak about that? Did you question that, sir? Why they come? No, I have not questioned it. Sir, you are a CLP leader, sir. Therefore, sir. You CLP leader, sir. ನಿಮ್ಮ ಬಗ್ಗೆ ಮಾಹಿತಿ ತಗೊಂಡಿಲ್ಲ ಸರ್? ನಾನು ಮಾಹಿತಿ ಇಂಟೆಲಿಜೆನ್ಸ್ ಇಂದ ತಗೋತೀನಿ, ಇವರಿಂದ ಕೇಳಿಲ್ಲ. ನಾನು MLA ಗಳ ಹತ್ರ ಕೇಳಿಲ್ಲ. ಇವತ್ತು ಇಂಪಾರ್ಟೆಂಟ್ಲಿ ಏನ್ ಡಿಸ್ಕಷನ್ ಆಯ್ತು ಸರ್? ಇಷ್ಟೊತ್ತು 1.5 ಗಂಟೆ ಇದ್ರಿ, ನೀವು ಇಷ್ಟೊಂದು ಟೈಮ್ ತಗೊಳ್ಳಲ್ಲ ಎಲ್ಲೂ. ಯೂಶುವಲಿ ಯಾವತ್ತು 1.5 ಗಂಟೆ ತನಕ ಡಿಸ್ಕಷನ್ ಏನು ಮಾಡೋದಿಲ್ಲ. ಸೌಹಾರ್ದ ಭೇಟಿ. ನಿಮ್ದು ಊಟ ಆದ್ರೆ ಮಾತ್ರ 1.5 ಗಂಟೆ ಇರ್ತೀರಾ. ಇವತ್ತು ಊಟನೂ ಮಾಡಿಲ್ಲ ನೀವು? ಇಲ್ಲ, ಊಟ ಮಾಡಿದ್ದೀನಿ. ಮಧ್ಯಾಹ್ನ ಊಟ ಮಾಡಿದ್ದೀನಿ, ಸಾಯಂಕಾಲ ತಿಂಡಿ ತಿಂದಿದ್ದೀನಿ. ಇಲ್ಲಿ ಖರ್ಗೆಯವ್ರ ಮನೇಲೂ ಕೂಡ ತಿಂಡಿ ತಿಂದೆ. AICC ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡಿಸಿದ್ರು, ಬೋಂಡ ಮಾಡಿಸಿದ್ರು. ಎಂಥದ್ದು ಬೋಂಡನು ಅಂಥದ್ದು ಬಜ್ಜಿ, ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು, ಅವೆಲ್ಲ ತಿಂದಿದ್ನಲ್ಲ. ಸ್ವಲ್ಪ ಡಲ್ ಆಗಿದ್ದೀರಲ್ಲ ಸರ್? ನಾನು ಡಲ್ ಆಗಿರೋದೇ ಇಲ್ಲ ಯಾವಾಗಲೂ. ನೀವೇ ಕೇಳೋದು ಡಲ್ ಆಗಿದ್ದೀರಲ್ಲ ಸರ್? ನೀವು ಮೈಸೂರಿಗೆ ಹೋದಾಗ್ಲೂ ನೋಡಪ್ಪ, ನಾನು ಯಾವಾಗ್ಲೂ ಡಲ್ ಆಗ ಪ್ರಶ್ನೆನೇ ಇಲ್ಲ, ಗೊತ್ತಾಯ್ತಾ? ಡಲ್ ಆಗೋದು ಇಲ್ಲ.
ಅತಿಯಾಗಿ ಖುಷಿನೂ ಪಡೋದು ಇಲ್ಲ. 5 ವರ್ಷ ನೀವೇ Sir, about cabinet expansion, you're going to Delhi, sir. again, ನಾಯಕತ್ವ month ಬದಲಾವಣೆ end. ಸಂಬಂಧಪಟ್ಟಾಗೆ ಶಾಸಕರನ್ನು ಕೂಡ ದೆಹಲಿಗೆ ಹೋಗಿದ್ರು ಸರ್. ಯಾರು ಶಾಸಕರು ಕೆಲ ಶಾಸಕರು ದೆಹಲಿಗೆ ಹೋಗ್ಲಿ ಪಾಪ. ಹೋಗಿದ್ರು. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನ ಎಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತೆ ನಾನು ಕೂಡ ಒಪ್ಕೋಬೇಕು, ಡಿ ಕೆ ಶಿವಕುಮಾರ್ ಒಪ್ಕೋಬೇಕು. ಅಲ್ಲ, ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಸರ್, ಅದೇನೋ ಪ್ರಸ್ತಾಪ ಆಯ್ತಾ ಇವಾಗ ಅಂತ? ಇಲ್ಲ ಅದು ಪ್ರಶ್ನೆ. Sir, as the High Command said, when are they taking the decision, sir? You have met him now for more than 1 hour. Everybody says High Command should take the decision. It doesn't When is the mean- High Command taking doesn't decision, sir? mean that I have discussed with Kargeji for more than an hour. It just means